ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪಾಲಿಗೆ ಇದು ಕರಾಳ ದಿನ. ಅಪ್ಪು ಅಗಲಿ 3 ವರ್ಷ ಕಳೆದಿದೆ. ಆದರೆ ಅವರ ಅಗಲಿಕೆಯ ನೋವು ಮಾತ್ರ ಇನ್ನೂ ಕರಗಿಲ್ಲ. ಅಕ್ಟೋಬರ್ 29, 2021ರಂದು ಕರುನಾಡಿಗೆ ಅಪ್ಪು ಇನ್ನಿಲ್ಲ ಎನ್ನುವ ಬರಸಿಡಿಲು ಬಂದೆರಗಿತ್ತು. ಯಾರೂ ಕೂಡ ಇದನ್ನ ನಂಬಲು ಸಿದ್ಧರಿರಲಿಲ್ಲ. ಆದರೆ ನಂಬದೆ ಬೇರೆ ವಿಧಿ ಇರಲಿಲ್ಲ. ತಮ್ಮ 46ನೇ ವಯಸ್ಸಿನಲ್ಲೇ ನಟ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಕೊನೆಯುಸಿರು ಎಳೆದಿದ್ರು. ಬಹಳ ಗಟ್ಟಿಮುಟ್ಟಾಗಿ ಇದ್ದ ಅಪ್ಪುಗೆ ಹೃದಯಾಘಾತವೇ ಪ್ರಾಣ ಪಕ್ಷಿಯೇ ಹಾರಿ ಹೋಯ್ತಾ ಅಂತ ಎಲ್ಲರೂ ಶಾಕ್ ಆಗಿದ್ರು. ತಮ್ಮ ಸಿನಿಮಾಗಳು ಹಾಗೂ ಸರಳ ಸಜ್ಜನ ನಡೆನುಡಿಯಿಂದ ಪುನೀತ್ ನಾಡಿನ ಮನೆಮಗನೇ ಆಗಿಬಿಟ್ಟಿದ್ರು. ಅಂದು ಅಪ್ಪು ಇನ್ನಿಲ್ಲ ಎನ್ನುವ ಸುದ್ದಿ ಕೇಳಿ ಇಡೀ ರಾಜ್ಯವೇ ಸ್ತಬ್ಧವಾಗಿತ್ತು. ವಾರದ ಮಟ್ಟಿಗೆ ಸೂತಕದ ಛಾಯೆ ಆವರಿಸಿತ್ತು. ಲಕ್ಷಾಂತರ ಜನ ಅಪ್ಪು ಅಂತಿಮ ದರ್ಶನ ಪಡೆದ್ರು. ಇವತ್ತಿಗೂ ಪ್ರತಿಕ್ಷಣ ಅಭಿಮಾನಿಗಳು ನೆಚ್ಚಿನ ನಟನನ್ನ ಸ್ಮರಿಸುತ್ತಲೇ ಇದ್ದಾರೆ. ಅಪ್ಪು ಇಲ್ಲದ ನೋವು ಕಾಡುತ್ತಲೇ ಇದೆ. ಇಂದು ಅವರ 3ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಚನ್ನಮ್ಮ ಸರ್ಕಲ್ ಬಳಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಅಪ್ಪು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ನೆಚ್ಚಿನ ಆಹಾರವಾದ ಮಟನ್ ಮಸಾಲಾ ಚಿಕನ್ ಬಿರಿಯಾನಿ ಇಟ್ಟು ಪುಣ್ಯ ಸ್ಮರಣೆ ಮಾಡಿದ್ರು. ಬರೋಬ್ಬರಿ 10 ಕ್ವಿಂಟಲ್ ಚಿಕನ್ ಬಿರಿಯಾನಿ ಮಾಡಿ ಸಾರ್ವಜನಿಕರಿಗೆ ಹಂಚುವ ಮೂಲಕ ಅಪ್ಪು ಅಜರಾಮರ ಎಂಬ ಸಂದೇಶ ರವಾನಿಸಿದ್ರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್, ಮಲ್ಲಪ್ಪ ಶಿರ್ಕೋಳ್, ರಾಘು ವಡ್ಡಿ, ಕಲ್ಲಪ್ಪ ಶಿರ್ಕೋಳ್, ವಿಶಾಲ್ ಜಾಧವ್ ಸೇರಿದಂತೆ ಅಪ್ಪು ಅಭಿಮಾನಿಗಳು ಭಾಗಿಯಾಗಿದ್ರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.